ಹಾಯ್, ಪ್ರೇಮ ಕಾವ್ಯ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ. ಮಹೇಶ್ವರಿಗೂ ಕೂಡ ತುಂಬಾ ಭಯ ಪಟ್ಬಿಟ್ಟು ಸ್ನೇಹ ಹತ್ರ ಬರ್ತಾಳೆ. ಹೌದು, ನೀನು ಹೇಳಿದ್ದು ನಿಜನಮ್ಮ, ಆ ಪ್ರೇಮ ನನ್ನ ಕನ್ಸಲ್ಲೂ ಕೂಡ ಬಂದಿದ್ಲು ಅಂತ ಹೇಳಿ ಇದಕ್ಕೆ ಏನಾದರೂ ಒಂದು ನಾವು ಸೊಲ್ಯೂಷನ್ ಕಂಡು ಹಿಡಿಯಬೇಕು ಅಂತ ಹೇಳ್ಬಿಟ್ಟು ಸ್ನೇಹನ ಮನೆಗೆ ಕರ್ಕೊಂಡು ಬರ್ತಾಳೆ. ಆಗ ಮಹೇಶ್ವರಿ ಎಲ್ಲ ಮುಂದೆ ಹೇಳ್ತಿರ್ತಾಳೆ, ಇಲ್ಲ ನಾನು ರಾಮ್ಗೆ ಮದುವೆ ಮಾಡಿಸ್ತೀನಿ. ಆ ಪ್ರೇಮ ಬಂದು ನಮಗೆ ದೇವದೃಪ್ತಲ್ಲಿ ಕಾಟ ಕೊಡ್ತಿದ್ದಾಳೆ. ಅವಳು ಕಾಟ ತಡಿಬೇಕು ಅಂತ ಅಂದರೆ ರಾಮ್ ಜೊತೆ ಮದುವೆ ಆಗಲೇಬೇಕು ಅಂತ ಹಠ ಮಾಡ್ತಿರ್ತಾಳೆ. ಆಗ ಮಹೇಶ್ವರಿಗೆ ಬೈತಿರ್ತಾಳೆ ಕಲ್ಯಾಣಿ, ನಿಂಗೇನು ತಲೆ ಕಟ್ಟಿದ್ಯಾ, ಇವಳನ್ನ ನಮ್ಮನೆ ಸೊಸೆ ಮಾಡ್ಕೋಬೇಕಾ? ನೋ ಚಾನ್ಸ್, ನೆವರ್, ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಆಗ ಕಾವ್ಯನೂ ಕೂಡ ಇಲ್ಲ, ನಾನು ಇದ್ರ ಮದುವೆನ ಒಪ್ಪಲ್ಲ, ನಾವು ಈ ಮದುವೆ ಯಾರಿಗೂ ಕೂಡ ಇಷ್ಟ ಇಲ್ಲ ಈ ಮನೇಲಿ ಅಂತ ಹೇಳ್ತಾರೆ. ಆಗ ರಾಮ್, ನೀವು ಯಾರು ಒಪ್ಪಲಿ ಬಿಡಲಿ, ನಾನು ಸ್ನೇಹನ ಮದುವೆ ಆಗಿ ರೆಡಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಶಾಕಿಂಗ್ ನ್ಯೂಸ್ ಕೊಟ್ಟೇ ಬಿಡ್ತಾನೆ. ಅದನ್ನು ಕೇಳಿ ಸ್ನೇಹಗಂತೂ ಫುಲ್ ಖುಷಿ. ಏನಿದು ಹಿಂಗೆ ಸಡನ್ನಾಗಿ ಒಪ್ಕೊಂಬಿಟ್ಟಲ್ಲ ಮದುವೆಗೆ ಅಂತ. ಅಂದರೆ ಇಲ್ಲಿ ರಾಮ್ ನಿರ್ಧಾರ ಬೇರೆನೇ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ರಾಮ್ ನಾನು ಮದುವೆ ಆಗ್ತೀನಿ ಸ್ನೇಹನ ಅಂತ ಹೇಳ್ಬಿಟ್ಟು ಒಪ್ಪಿಗೆ ಕೊಡ್ತಾರೆ. ಇನ್ನೊಂದು ಕಡೆ ಮಹೇಶ್ವರಿ ಮಲಗಿರ್ಬೇಕಾದ್ರೆ ಪ್ರೇಮನ ವಸ್ತುನೆಲ್ಲ ಕೂಡ ಸುಟ್ಟು ಹಾಕಿರ್ಬೇಕಾದ್ರೆ ಪ್ರೇಮಂಗೆ ತುಂಬ ಕೋಪ ಬಂದು ಅವಳಿಗೆ ಚೆನ್ನಾಗಿ ಪಾಠ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಬರ್ತಾರೆ. ಮಹೇಶ್ವರಿ ಮಲಗಿರ್ತಾರೆ, ಶ್ರೀಧರ್ ಮಾವ ಕೂಡ ಇರಲ್ಲ. ಸೊ ಹಾಗಾಗಿ ಪ್ರೇಮ ಅವಳು ಕೈ ಚಳಕ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಬಂದು ಅವಳು ಎದೆ ಮೇಲೆ ಕೂತ್ಕೋತಾಳೆ. ಪ್ರೇಮ, ನೀನು ಬಂದೇ ಬಿಟ್ಟಿದ್ಯಾ ಅಂತ ಮಹೇಶ್ವರಿ ಫುಲ್ ಶಾಕ್. ಹೌದು ಅತ್ತೆ, ನಾನೇ ಬಂದಿದ್ದೀನಿ. ಏನು ಮಾಡಕ್ಕೆ ಕೊಟ್ಟಿದ್ದೀರಾ ನೀವು? ನಾನು ನಿಮಗೆ ಏನು ದ್ರೋಹ ಮಾಡಿದ್ದೀನಿ ಅತ್ತೆ? ನನ್ನ ಪ್ರೇಮನ ರಾಮ್ನ ದೂರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನನ್ನ ಫೋಟೋಸ್ನೆಲ್ಲ ಸುಟ್ಟಾಕ್ಬಿಟ್ರೆ ನಾನು ಇಲ್ಲಿಂದ ಹೋಗ್ಬಿಡ್ತೀನಾ? ನಾನು ಇಲ್ಲಿಂದ ಹೋಗಿರ್ಬೋದು, ಈ ಮನೆಯಿಂದ ಹೋಗಿರ್ಬೋದು, ಆದರೆ ಯಾರ ಮನಸ್ಸಿನಲ್ಲೂ ಕೂಡ ನಾನು ಹೋಗಿಲ್ಲ. ಅದೇಗೆ ಅಂದ್ಕೊಂಡ್ಬಿಟ್ರೆ ನೀವು ರಾಮ್ ಮನಸ್ಸಿಂದ ನನ್ನನ್ನು ತೆಗ್ದಾಕ್ತೀನಿ ಅಂತ? ಇಲ್ಲಮ್ಮ, ನಾನೇನು ಮಾಡಿಲ್ಲ ಅಂತ ಹೇಳಿ ಮಹೇಶ್ವರಿ ಹೇಳ್ತಿರ್ತಾರೆ. ಏನು ಮಾಡ್ದಲೇ ನನ್ನ ವಸ್ತುಗಳು, ನನ್ನ ಫೋಟೋಸ್ನೆಲ್ಲ ನೀವು ಸುಟ್ಟಾಕ್ಬಿಟ್ರ? ಅಷ್ಟೊಂದು ಧೈರ್ಯ ಬಂತ ನಿಮಗೆ? ಅದೇಗೆ ಅಂದ್ಕೊಂಡ್ರಿ ರಾಮ್ ಮನಸ್ಸಿಂದ ನನ್ನನ್ನು ಕಿತ್ತಾಕ್ಬೋದು ಅಂತ? ನನ್ನ ರಾಮ್ನ ಯಾವತ್ತಿದ್ರೂ ದೂರ ಮಾಡೋಕ್ಕಾಗಲ್ಲ, ನಿಮ್ಮನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಕುತ್ಕೆನ ಹಾಕೊಂಡು ಸುಗ್ತಿರ್ತಾಳೆ. ನೀವಂತೂ ನಿಜವಂತವಾಗಿ ಬದುಕಿರ್ಬಾರ್ದು, ನಿಮ್ಮಿಂದನೇ ನಾಮ್ ಮತ್ತೆ ರಾಮ್ ದೂರ ಆಗಿದ್ದು, ನಾನು ಮತ್ತೆ ರಾಮ್ ಇಬ್ರು ಕೂಡ ಖುಷಿಯಾಗಿರೋದು ನಿಮಗೆ ನೋಡೋಕ್ಕೆ ಸಹಿಸೋಕ್ಕಾಗ್ತಿರಲಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಹತ್ರ ನಾನು ಸುಮ್ಮನೆ ಬಿಡಲ್ಲ ಅತ್ತೆ ಅಂತ ಹೇಳ್ಬಿಟ್ಟು ಕತ್ತಿಸ್ಕೆ ಸಾಯ್ತಾರೆ. ದಯವಿಟ್ಟು ನನ್ನ ಬಿಟ್ಬಿಡು ಪ್ರಮಾ, ನಾನೇನು ಮಾಡಿಲ್ಲ ಅಂತ ಜೋರಾಗಿ ಮಹೇಶ್ವರಿ ಕೂಗಾಡ್ತಿದ್ರೆ. ಇಲ್ಲ, ನಾನಂತೂ ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲ, ನನ್ನನ್ನು ಬದುಕಕ್ಕೆ ಬಿಡಲಿಲ್ಲ, ನಾನು ನಿಮ್ಮನ್ನಂತೂ ಬಿಡಲ್ಲ ಅಂತ ಹೇಳ್ಬಿಟ್ಟು ಜೋರಾಗಿ ಕತ್ತಿಸ್ಕಿ ಸಾಯಿಸೋಕ್ಕೆ ಅಂತ ಪ್ರಯತ್ನ ಪಡ್ತಿರ್ತಾಳೆ. ಆಗ ನೋಡಿದರೆ ಅಲ್ಲಿ ಯಾರೂ ಇರಲ್ಲ. ಆಗ ಫುಲ್ ಮಹೇಶ್ವರಿ ಫುಲ್ ಭಯ ಪಡ್ಕೊಂಡು, ಎಲ್ಲಿದೆಯಾ ಕಿಟ್ಟಿ, ಬೇಗ ಬಾ, ಪಂಚಮಿ ಹಾಗೆ ಪೂರ್ವಿ ಎಲ್ಲರೂ ಕೂಡ ಎಲ್ಲಿದ್ದೀರಾ, ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಆಚೆ ಬರ್ತಾಳೆ. ಆಗ ಫುಲ್ ಭಯ ಪಡ್ಕೊಂಡು, ಇಲ್ಲ ನಾನು ಸಾಯಿಸ್ಬಿಡ್ತಾಳು, ನಾನು ಬದುಕಕ್ಕೆ ಬಿಡಲ್ಲ, ಸಾಯಿಸ್ಬಿಡ್ತಾಳೆ ಅಂತ ಜೋರಾಗಿ ಗಾಬರಿಯಾಗಿ ಕೂಗಾಡ್ತಿರ್ತಾಳೆ. ಕಲ್ಯಾಣಿ ಬರ್ತಾಳೆ. ಯಾಕೆ ಇಷ್ಟು ಗಾಬರಿಯಾಗಿದೆಯಾ, ಏನಾಯ್ತು ಮಹೇಶ್ವರಿ? ಹೌದು, ನನ್ನ ಸಾಯಿಸ್ಬಿಡ್ತಾಳೆ, ನನ್ನ ಬಿಡಲ್ಲ ಅಕ್ಕ, ನನ್ನ ನಿಜವಾಗ್ಲೂ ಸಾಯಿಸ್ಬಿಡ್ತಾಳೆ ಅಂತ ಹೇಳ್ತಾರೆ. ಯಾರು ಸಾಯಿಸ್ತಾರೆ? ಯಾಕೆ ಇಷ್ಟೊಂದು ಭಯಪಟ್ಟಿದೆ? ಅಲ್ಲಿ ದೆವ್ವ ಬಂದಿದೆ, ದೆವ್ವ ಹೋದೆ, ಯಾರು ಬಂದಿದ್ದಾಳೆ, ಅವಳು ಬಂದಿದ್ದಾಳೆ, ನನ್ನಂತೂ ಬಿಡಲ್ಲ, ಸಾಯಿಸ್ತಾಳೆ ಅಂತ ಹೇಳಿ ಫುಲ್ಲು ಗಾಬರಿ ಆಗಿರ್ತಾಳೆ. ಮಹಾದೇವ, ಚಿಕ್ಕಮ್ಮ ಏನಿದು, ಮನೆಯವರೇ ಫಸ್ಟೇ ಬೇಜಾರಿಲ್ಲದೆ ನೀವೇನಿದು ಹೊಸ ಶಾಕ್ ಕೊಡ್ತಿದ್ದೀರಾ, ಯಾಕೆ ಹಿಂಗೆ ಆಡ್ತಿದ್ದೀರಾ? ಇಲ್ಲ ಮಹಾದೇವ, ಅವಳು ಬಂದಿದ್ದಾಳೆ, ನನ್ನ ಸಾಯಿಸ್ಬಿಡ್ತಾಳೆ, ನನ್ನ ಎದೆ ಮೇಲೆ ಕೂತಿದ್ಲು ಅಂತ ಹೇಳ್ತಿರ್ತಾಳೆ. ಆಗ ಪೂರ್ವಿ, ಅಷ್ಟಕ್ಕೂ ಯಾರಮ್ಮ ಬಂದಿರೋದು? ಬಂದಿದ್ದಾಳೆ ಅಂತ ಹೇಳ್ತಿದ್ದಾರಲ್ಲ, ಅವಳೇ ಬಂದಿದ್ದಾಳೆ, ಪ್ರೇಮ ಬಂದಿದ್ದಾಳೆ ಕಣೋ, ಪ್ರೇಮ ವಾಪಸ್ ಬಂದಿದ್ದಾಳೆ, ದೆವ್ವದೃಪ್ತಲ್ಲಿ ಬಂದಿದ್ದಾಳೆ, ನನ್ನ ಸಾಯಿಸೋಕ್ಕೆ ಅಂತ ನೋಡ್ತಿದ್ದಾಳೆ. ಅವಳೇ ಯಾಕೆ ನಿನ್ನ ಸಾಯಿಸ್ತಾರೆ ಚಿಕ್ಕಮ್ಮ? ಅವಳಿಗೇನಾದರೂ ನೀವೇನಾದರೂ ಮಾಡಿದ್ದೀರಾ? ಇಲ್ವಲ್ಲ, ನೀವೇನು ದ್ರೋಹ ಮಾಡಿದ್ದೀರಾ ಅಂಥದ್ರಲ್ಲಿ ನಿಮ್ಮನ್ನೇ ಯಾಕೆ ಸಾಯಿಸಕ್ಕೆ ಬರ್ತಾರೆ? ಏನಿದು ನಿಮ್ಮ ತಪ್ಪು ಕಲ್ಪನೆ ಅಂತ ಬೈತಾರೆ. ಆಗ ಕಾವ್ಯನು ಕೂಡ, ಏನಿದು ಹಿಂಗೆ ಬಿಹೇವ್ ಮಾಡ್ತಿದ್ದೀರಾ? ಈ ಮನೆಯವ್ರನ್ನೆಲ್ಲ ಏನು ಮಾಡಬೇಕು ಅಂತ ಹೊರಟಿದ್ದೀರಾ ನೀವು? ನಮ್ಮ ಅಕ್ಕ ಇದ್ದಾಗ್ಲಂತೂ ನೆಮ್ಮದಿಯಾಗಿರ ಕೊಡಲಿಲ್ಲ, ನೀವು ಈಗ ಸತ್ತಾಗಿ ಈ ರೀತಿ ಇದ್ದಾಳೆ ಅಂತ ಬದುಕಿದ್ದಾಳೆ, ದೆವ್ವ ಆಗಿದ್ದಾಳೆ ಅಂತ ಏನೇನು ಹೇಳ್ತಿದ್ರ? ಹೇಳಿದ ಮಾತಾ ಕೇಳು ಆಯಿತಾ? ಪ್ರೇಮ ಬಂದಿದ್ದಾಳೆ, ದೆವ್ವ ಆಗಿ ಬಂದಿದ್ದಾಳೆ, ನನ್ನ ಎದೆ ಮೇಲೆ ಕೂತಿದ್ದು ನನ್ನ ಸಾಯಿಸೋಕ್ಕೆ ಅಂತ ಒಂದು ಏನ್ರಿ ನಿಮ್ಮ ಚೀಪ್ ಗಿಮಿಕ್ಕೆಲ್ಲ ಇಲ್ಲಿ ಯೂಸ್ ಮಾಡ್ತಿದ್ರಲ್ಲ, ನಿಮ್ಗೇನು ಮಾನ ಮರ್ಯಾದೆ ಇಲ್ವಾ ಅಂತ ಹೇಳಿ ಮಹೇಶ್ವರಿನ ಚೆನ್ನಾಗಿ ಕಾವ್ಯ ಬರ್ತಿರ್ತಾಳೆ. ಇಲ್ಲ, ಅವಳು ಖಂಡಿತ ಬಂದಳೆ, ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ, ದೆವ್ವದೃಪ್ತಲ್ಲಿ ಬಂದು ನನ್ನ ಕುತ್ತಿಗೆ ಇಸ್ಕಿ ಸಾಯಿಸೋಕ್ಕೆ ಅಂತ ನನ್ನ ಟ್ರೈ ಮಾಡಿದ್ದು, ಬಂದು ಅಂತ ಹೇಳಿ ಫುಲ್ಲು ಭಯ ಪಟ್ಟಿರ್ತಾಳೆ. ಆಗ ಶ್ರೀಧರ್ ಕೂಡ ಬೈತಿರ್ತಾಳೆ, ನಾನು ಇಲ್ಲ ಅಂತ ನೋಡಿ ನೆಪ ಒಡ್ಡಿ ನೀನು ಈ ಥರ ನಾಟಕ ಆಡ್ತಿದ್ಯಾ, ಮನೆಯವ್ರನ್ನೆಲ್ಲ ಬೇರೆ ಕಡೆ ತಿರುಗಿಸ್ಬೇಕು ಅಂತ. ಏನು ಮಾಡಕ್ಕೆ ಕೊಟ್ಟಿದ್ಯಾ ಮಹೇಶ್ವರಿ, ನಿಂಗೇನು ತಲೆ ಕೆಟ್ಟಿದ್ಯಾ ಅಂತ ಹೇಳ್ತಾರೆ. ಚಿಕ್ಕಪ್ಪ ಸುಮ್ಮನೆ ಅಂತ ಹೇಳ್ಬಿಟ್ಟು ಮಹಾದೇವ ಬೈತಾನೆ. ಏನಿದು ದೊಡ್ಡ ಚಿಕ್ಕಮ್ಮ ಹಿಂಗೆ ಆಡ್ತಿದ್ದೀರಾ, ಯಾಕೆ ಹೀಗೆ ಆಡ್ತಿದ್ದೀರಾ? ಇಲ್ಲ, ಅವಳು ಬಂದಿದ್ದಾಳೆ, ನೀವೇನು ಮಾಡಿದ್ದೀರಾ ಅನಿಸುತ್ತೆ ಮೋಸ್ಟ್ಲಿ ಪ್ರೇಮಂಗೆ, ಅದಕ್ಕೆ ನಿಮ್ಮನ್ನು ಸಾಯ್ಸಕ್ಕೆ ಬಂದಿರ್ಬೋದು, ದೇವದೃಪ್ತಲ್ಲಿ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಭಯ ಪಡ್ತಿರ್ತಾಳೆ. ಎಲ್ಲರೂ ಕೂಡ ಮಹೇಶ್ವರಿನ ಬೈತಾ ಇರ್ತಾರೆ. ಈಗ ಮುಗ ಏನಿದು, ಏನು ನಾಟಕ, ಹೊಸ ನಾಟಕ ಆಡ್ತಿದ್ಯಾ ನಿಂದು, ಏನಿದು ನೀನು ಅವತಾರ ಅಂತ ಹೇಳ್ಬಿಟ್ಟು ಫುಲ್ ಭಯ ಪಟ್ಟಿರ್ತಾರೆ. ಆಗ ಕಲ್ಯಾಣಿ ಸುಮ್ಮನೆ ಇರ್ತಾಳೆ. ಆಯಿತು ಮಹೇಶ್ವರಿ, ಸ್ವಲ್ಪ ಸಮಾಧಾನ ಪಡ್ಕೊ ಆಯಿತಾ, ಸಮಾಧಾನ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ನೋಡಿದರೆ ಸ್ನೇಹ ಫುಲ್ಲು ಗಾಬರಿ ಪಡ್ಕೊಂಬಂದಿರ್ತಾಳೆ. ಪ್ರೇಮ ಅಂತೂ ಚೆನ್ನಾಗಿ ಅವಳಿಗೆ ಬಿಸಿ ರುಚಿ ಕಾಣಿಸಿದ್ದಾಳೆ. ಕಾಡಿನ ಮಧ್ಯೆ ಅವಳನ್ನ ಅಡ್ಗಟ್ಟಿ
ಕಾರ್ ಆಕ್ಸಿಡೆಂಟ್ ಮಾಡಿ ಒಬ್ಬ ಆಟೋದಲ್ಲಿ ಕೂರಿಸ್ಕೊಂಡು ಅವಳನ್ನ ಸಾಯಿಸೋಕ್ಕೆ ಅಂತ ಕೂಡ ಎಲ್ಲ ಕೂಡ ಟ್ರೈ ಮಾಡಿರ್ತಾರೆ. ಅದೇ ಶಾಕಲ್ಲಿ ಅವಳು ಮನೆಗೆ ಬರ್ತಿರ್ಬೇಕಾದ್ರೆ ಕಾರ್ ಕೂಡ ಮನೆ ಹತ್ರ ಬಂದು ನಿಂತಿರುತ್ತೆ. ಇದು ಹೇಗೆ ಬಂತು, ನಾನು ಕಾರ್ ಓಡಿಸ್ಕೊಂಬಂದಿಲ್ಲ ಅಂದಮೇಲೆ ಕಾರ್ ಹೇಗೆ ಬಂತಿದ್ದು, ಏನು ಎತ್ತ ಅಂತ ಜೋರಾಗಿ ಕಟ್ಕೊಂಡು ಅವ್ರ ಡ್ಯಾಡಿನೆಲ್ಲ ಕೇಳ್ತಾಳೆ. ಇಲ್ಲ ನಾನು ತಂದಿಲ್ಲ ಅಂತ ಹೇಳಿದಾಗ ಇವಳಿಗೆ ಸ್ವಲ್ಪ ಗಾಬರಿ ಪಟ್ಕೊಂಡು ಬಾಮ್ಮ ನೀನು, ಆಗ ಧನರಾಜ್ ನೀವು ರೆಸ್ಟ್ ಮಾಡಬೇಕು ಬಾಮ್ಮ ಅಂತ ಕರ್ಕೊಂಡು ಹೋಗ್ತಾಳೆ. ಆಗ ಸ್ನೇಹ ಜೊತೆ ಮಾತಾಡೋಕ್ಕೆ ಅಂತ ಹೇಳ್ಬಿಟ್ಟು ಮಹೇಶ್ವರಿನೂ ಕೂಡ ಕಳಿಸ್ತಾರೆ. ನೋಡಿ ಮಹೇಶ್ವರಿ ಅವರೇ, ಸ್ನೇಹ ನೆನ್ನೆಯಿಂದ ಇದೇ ರೀತಿ ಫುಲ್ಲು ನಡುಕ್ತಾ ಇದ್ದಾಳೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಸ್ನೇಹ ಅಂತ ಎಚ್ಚರ ಮಾಡಿದಾಗ ಅಪ್ಪ 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 ಬೇಡ ನಾನು ಸಾಯಿಸ್ಬಿಡಿ ಅಂತ ಹೇಳ್ತಾರೆ. ನಾನಮ್ಮ ನಿಮ್ಮ ಅತ್ತೆ ಬಂದಿದ್ದೀನಿ ಅತ್ತೆ, ನಂಗೆ ತುಂಬ ಭಯ ಆಗ್ತಿದೆ, ಆ ಪ್ರೇಮ ಬಂದಿದ್ದಾಳೆ ಅತ್ತೆ, ಆ ದೇವ್ರ ರೂಪದಲ್ಲಿ ಬಂದು ನನ್ನನ್ನು ಕಾಡ್ತಾ ಇದ್ದಾಳೆ, ನನ್ನನ್ನು ಬಿಡಲ್ಲ ಅತ್ತೆ, ನನ್ನನ್ನು ಸಾಯಿಸ್ಬಿಡ್ತಾಳೆ ಅತ್ತೆ, ನೋಡಿ ಇವಾಗ ಹೇಗೆ ಆಡ್ತಿದ್ದಾಳೆ ನೋಡಿ ಅಂತ ಧನರಾಜ್ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ರಾಮು ಪಾಪ ಫೋಟೋಸ್ನ ನೋಡಿಕೊಂಡು ಹಾಗೆ ಬೇಜಾರು ಮಾಡ್ಕೊಂಡಿರ್ತಾರೆ. ಯಾಕೆ ನನ್ನನ್ನು ಬಿಟ್ಟೋದೆ ಪ್ರೇಮ, ನೀನು ಇಲ್ಲದೆ ನನಗೆ ಇರೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕಾವ್ಯ ಮಹಾದೇವನ ಕ್ಲಾಸ್ ತೊಗೊಂಡಿರ್ತಾಳೆ. ಏನಿದು ಹುಚ್ಚಾಟ, ಆ ಸ್ನೇಹನ ನಮ್ಮ ಅಕ್ಕ ಇನ್ನೂ ತೀರೋಗಿ ಸ್ವಲ್ಪ ದಿವಸವೇ ಆಗಿರೋದು, ಆಲ್ರೆಡಿ ಆ ಸ್ನೇಹ ಜೊತೆ ಮದುವೆ ಮಾಡಬೇಕು ಅಂತ ಎಲ್ಲ ನೋಡ್ತಿದ್ದಾರೆ. ನಿಜವಾಗ್ಲೂ ರಾಮ್ಗೆ ನಮ್ಮ ಅಕ್ಕ ಮೇಲೆ ಸ್ವಲ್ಪನೂ ಗೌರವ ಆಗಲಿ ಪ್ರೀತಿ ಆಗಲಿ ಇರಲಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಅವರು ಬೇಗ ಬಿಟ್ಟು ಅವನು ಡ್ಯೂಟಿಗೆ ಹೋಗ್ತಾನೆ ಬರ್ತಾನೆ ಅಂತ ಹೇಳ್ತಾರೆ. ಹಾಗೆಲ್ಲ ಹೇಳ್ಬೇಡ ಕಣಮ್ಮಿ, ಆ ರಾಮ್ ಒಪ್ಕೊಂಡಿರ್ತಾನೆ ಮದುವೆಗೆ, ಹಂಗೆಲ್ಲ ಆಗೋಕ್ಕಿಲ್ಲ, ಆ ಸ್ನೇಹನ ನಾವು ಯಾರು ಕೂಡ ಒಪ್ಪಲ್ಲ, ಅವನು ಕೂಡ ಒಪ್ಪಲ್ಲ, ಸುಮ್ಮನಿರು, ನೀನು ಯಾಕೆ ಇಷ್ಟೊಂದು ಗಾಬರಿ ಆಗ್ತೀಯ, ನಿಜವಾಗ್ಲೂ ನಮ್ಮ ಅಕ್ಕನ ಸಾವಿಗಂತೂ ನ್ಯಾಯ ಕೊಡಿಸ್ಲೇಬೇಕು, ನಿಜವಾಗ್ಲೂ ಇಲ್ಲ ಅಂತಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ, ಯಾರಾಗಲಿ ದೊಡ್ಡವರೋ ಚಿಕ್ಕರಾಗಲಿ ನಾನಂತೂ ಅವ್ರನ್ನ ಸುಮ್ಮನೆ ಬಿಡಲ್ಲ ಅಂತಾರೆ. ಇನ್ನೊಂದು ಕಡೆ ರಾಮ್ ಪಾಪ ಬೇಜಾರು ಮಾಡ್ಕೊಂಡು ಪ್ರೇಮನ ನೋಡ್ಕೊಂಡು ಪ್ರೇಮ ನೀನು ಮರೆಯೋಕ್ಕಾಗ್ತಿಲ್ಲ, ಈ ಮನೇಲಿ ಮೂಲೆಯಲ್ಲೂ ಕೂಡ ನೀನೇ ಇದೆಯಾ, ನೀನೇ ನಗ್ತಿದ್ಯಾ, ನೀನೇ ಮಾತಾಡ್ತಿದ್ಯಾ ಅಂತ ಅನಿಸುತ್ತೆ, ನನ್ನನ್ನು ಯಾಕೆ ಬಿಟ್ಟೋದೆ ಪ್ರೇಮ, ನಿನ್ನನ್ನು ಬಿಟ್ಟು ನಾನು ಹೇಗಿರಲಿ ಅಂತ ಬೇಜಾರು ಮಾಡ್ಕೊಂಡಿರ್ತಾನೆ. ಅದನ್ನೆಲ್ಲ ಮಹೇಶ್ವರಿ ನೋಡ್ತಾ ಇರ್ತಾಳೆ. ಆ ಪ್ರೇಮ ಸತ್ರು ಕೂಡ ನನ್ನ ಮಗುನ ಬಿಡದೆ ಕಾಡ್ತಾ ಇದ್ದಾಳೆ, ಇದಕ್ಕೇನು ಮಾಡಬೇಕು, ಇದಕ್ಕೆಲ್ಲ ಒಂದು ಗತಿ ಕಾಣಿಸ್ಲೇಬೇಕು ಅಂತ ಹೇಳ್ತಾರೆ. ಆಗ ರಾಮ್ ಬರ್ತಿರೋದು ನೋಡಿ ಅವಳು ಹಾಗೆ ಅವಸ್ಕೊತಾಳೆ. ಇದೇನಪ್ಪ ರಾಮ್ ಎಲ್ಲೋಗ್ತಿದ್ಯಾ ಅಂತ ಕೇಳ್ತಾಳೆ. ನನಗೆ ಒಂದು ಎಮರ್ಜೆನ್ಸಿ ಕೆಲಸ ಒಂದಿದೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಅದನ್ನು ಕಾವ್ಯ ನೋಡ್ತಾಳೆ. ಇದೇನಿದು, ನೆನ್ನೆನೂ ಇಷ್ಟೊತ್ತಿಗೆ ಹೋಗಿದ್ದು, ಇವತ್ತು ಇಷ್ಟೊತ್ತಿಗೆ ಹೋಗ್ತಿದ್ದಾಳೆ, ಏನೋ ಇದೆ ಇಲ್ಲಿ ಅಂತ ನೋಡ್ತಾ ಇರ್ತಾನೆ. ಇನ್ನೊಂದು ಕಡೆ ಯಾರೂ ಇಲ್ಲದನ್ನು ನೋಡಿ ಮಹೇಶ್ವರಿ ಪ್ರೇಮನ ರೂಮಿಗೆ ಬಂದು ಅವಳ ಬಟ್ಟೆ ಒಡವೆ ಹಾಗೆ ಅವಳ ಫೋಟೋಸು ಎಲ್ಲನೂ ಕೂಡ ನೋಡಿಕೊಂಡು ಬೈತಾ ಇರ್ತಾಳೆ. ನನ್ನ ಮಗುಂಗೆ ನೆಮ್ಮದಿ ಇಲ್ದಂಗೆ ಮಾಡಿದ್ಯಾ, ನೀನು ನೋಡುವಂತಹ ಯಾವುದೇ ವಸ್ತು ಆಗಲಿ ಯಾವುದು ಈ ಮನೇಲಿ ಇರೋಕ್ಕೂಡ್ದು ಅಂತ ಹೇಳ್ಬಿಟ್ಟು ಕೂಗಾಡ್ತಿರ್ತಾಳೆ. ಆಗ ಕಿಟ್ಟಿ ಬಂದು ಏನಕ್ಕ ಇದು, ಯಾಕೆ ಹಿಂಗೆ ಕೂಗಾಡ್ತಿದ್ಯಾ, ಅವ್ರ ವಸ್ತು ಎಲ್ಲನೂ ತಗೊಳ್ರು, ತಾನೋಗಿ ಬೆಂಕಿ ಹಚ್ಚಿದ್ರೆ ಸರಿ ಹೋಗೋದು. ಆಗ ಪೂರ್ವಿ ಅಣ್ಣ ನೋಡಿದರೆ ಬೈತಾರಮ್ಮ, ಅವ್ನು ಇನ್ನೂ ಬಂದರೆ ತಾನೆ, ಅವ್ಳು ಬೆಳಗ್ಗೆ ಬರೋಷ್ಟೊತ್ತಿಗೆ ಅವ್ನು ಯಾವೂ ಇಲ್ಲ ಅಂದರೆ ಅವ್ನ ನೆನಪುಗಳು ಇಲ್ಲ ಅಂತಂದರೆ ಅವ್ನು ಏನು ಮಾಡೋಕ್ಕಾಗಲ್ಲ, ತಗೊಳ್ಳಿ ಎಲ್ಲನೂ ತಾನು ಬೆಂಕಿ ಹಚ್ಚೋಣ, ಈಗಲೇ ನಡಿಬೇಕದು, ಈಗಲೇ ಎಲ್ಲ ಬೆಂಕಿ ಹಚ್ಚಿ ಸುಟ್ಟು ಬೂದಿ ಮಾಡೋಕ್ಕನ ಅಂತ ಹೇಳ್ತಾರೆ. ಆಗ ಪ್ರೇಮನ ಎಲ್ಲ ವಸ್ತುಗಳನ್ನ ತೊಗೊಬಂದು ಆಚೆ ಇಟ್ಟಿರ್ತಾರೆ. ಆಚೆ ಇಟ್ಟು ಬೆಂಕಿ ಹಚ್ಚೋಕ್ಕೆ ಅಂತ ನೋಡ್ತಾ ಇರ್ತಾಳೆ. ಅಕ್ಕ ಬಳೆನೂ ಇದೆಯಕ್ಕ ಅಂತ ಹೇಳ್ತಾರೆ. ಚಿನ್ನದ ಬಳೆ ಅಲ್ವಾ, ಕರಗಿಸ್ಬಿಟ್ಟು ಬೇರೆ ಮಾಡಿಸ್ಕೊತೀನಿ, ಇಟ್ಕೋ ಕಿಟ್ಟಿ ಅಂತ ಹೇಳ್ಬಿಟ್ಟು ಕಿಟ್ಟಿನ ಪೆಟ್ರೋಲ್ ಹಾಕೋಕ್ಕೆ ಅಂತ ಹೇಳ್ತಾರೆ. ಅಮ್ಮ ಬೇಡಮ್ಮ, ಈ ಫೋಟೋ ಅಂದರೆ ಅಣ್ಣಂಗೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಹಾಕೆ ಹೋದ್ರೋಗುತ್ತೆ, ಅವಳ ನೆನಪು ಒಂದು ಕೂಡ ಇರಬಾರ್ದು ಮನೇಲಿ. ಆದರೆ ಪೂರ್ವಿ ಮಾತ್ರ ಬೇಡ ಅಮ್ಮ, ಅಣ್ಣ ಬೇಜಾರು ಮಾಡ್ಕೊತಾನೆ, ಪ್ರೇಮಕ್ಕನ್ನು ನೆನಪಾಗಿ ಇದೊಂದೇ ಫೋಟೋಸ್ ಇರೋದು, ಹೋದ್ರೋಗುತ್ತಾಕೋ, ಅವಳ ನೆನಪು ಈ ಮನೇಲಿ ಒಂದು ಇರಬಾರ್ದು ಅಂತ ಹೇಳ್ಬಿಟ್ಟು ಬೆಂಕಿ ಕಡಿನ ಗೀರೆ ಬಿಡ್ತಾಳೆ. ಅವಳು ಗೀರಿ ನಿಂತಿರ್ತಾಳೆ. ಆಗ ಅವಳಿಗೆ ಕಲ್ಲಲ್ಲಿ ತಗೊಂಡು ಹಾಗೆ ಹೊಡಿತಾರೆ. ಯಾರೋ ಕಲ್ಲಲ್ಲಿ ಹೊಡೆದ್ರು ಅಂತ ಹೇಳ್ಬಿಟ್ಟು ಭಯ ಪಡ್ತಾ ಇರ್ತಾಳೆ. ಅಮ್ಮ ಯಾಕೆ ಏನಾಯಿತು ಅಂತ ಹೇಳ್ತಾರೆ. ಇಲ್ಲ ಏನೂ ಇಲ್ಲ, ಹಾಗೇನಿಲ್ಲ, ಮತ್ತೆ ಯಾಕೆ ಇಷ್ಟು ಗಾಬರಿ ಹಂಗೆ ನೋಡ್ತಿದ್ಯಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಭಯ ಪಟ್ಕೊಂಡು ಅಲ್ಲಿಂದ ಓಡೋಗ್ತಾಳೆ ಒಳಗಡೆ. ಆಗ ಪೂರಿನೂ ಕೂಡ ಹಬ್ಬ ನನಗೂ ಭಯ ಆಗ್ತಿದೆ ಮಾವ, ನೀನು ಬೇಕಾದ್ರೆ ಇಲ್ಲೇ ಇದ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗ್ತಾರೆ. ಹಾಗೆ ಕಿಟ್ಟಿನೂ ಕೂಡ ಅವನು ಕೂಡ ಭಯ ಪಟ್ಕೊಂಡು ಅಲ್ಲಿಂದ ಅವನು ಕೂಡ ಎಸ್ಬೇಕಾಗ್ತಾನೆ. ಅದೇ ಟೈಮ್ಗೆ ಕರೆಕ್ಟಾಗಿ ಪ್ರೇಮ ಎಂಟ್ರಿ ಕೊಡ್ತಾಳೆ. ತನ್ನ ಬಟ್ಟೆ ಹಾಗೆ ವಸ್ತು ಫೋಟೋಸ್ ಎಲ್ಲ ಸುಟ್ಟಾಗ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಬಂದು ನೋಡಿಕೊಂಡು ಹಾಗೆ ನಿಂತಿರ್ತಾಳೆ. ನಿಮ್ಗೆಲ್ರಿಗೂ ಕೂಡ ಒಂದು ಗತಿ ಕಾಣಿಸ್ತೀನಿ, ನಾನು ಇಲ್ಲ ಅಂತ ಹೇಳ್ಬಿಟ್ಟು ಮಹೇಶ್ವರಿ ಅತ್ತಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರೇಮ ಅವಳ ಫೋಟೋಸ್ನ ಅಲ್ಲಿಂದ ಎತ್ಕೊಂಡು ಬರ್ತಾಳೆ. ನಾನು ಇಲ್ಲದಂತಹ ಸಮಯ ನೋಡಿ ರಾಮಿಂದ ನನ್ನನ್ನು ದೂರ ಮಾಡಬೇಕು ಅಂತ ನೋಡ್ತಿದ್ದೀರಲ್ವ, ನಿಮಗೆಲ್ಲ ಒಂದು ಗತಿ ಕಾಣಿಸ್ತೀನಿ ನೋಡಿ ಅಂತ ಹೇಳ್ಬಿಟ್ಟು ಫುಲ್ಲು ಕೋಪದಲ್ಲಿ ಫುಲ್ ಭಯದಲ್ಲಿ ಬರ್ತಾಳೆ. ಆಗ ಆ ಫೋಟೋಸ್ನ ನೋಡಿ ನಿಜವಾಗ್ಲೂ ಪ್ರೇಮಗೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳ್ಬೋದು. ಬಂದಿದ್ದಲೇ ಮಹೇಶ್ವರಿ ಮಲಗಿರ್ತಾಳೆ. ಮಹೇಶ್ವರಿ ಮಲಗಿರೋದನ್ನ ನೋಡಿ ಆ ಟೈಮ್ಗೆ ಶ್ರೀಧರ್ ಮಾವನು ಕೂಡ ಇಲ್ಲ, ಅವರು ಕೂಡ ಎಲ್ಲೋ ಹೋಗಿರ್ತಾರೆ. ನಿಮಗೆಲ್ಲ ನಾನು ಅಂದರೆ ಅಷ್ಟು ಅಸಡ್ಡೆ ಅಲ್ವಾ.